ಪಾರ್ವತಿ ಈಗ ಕೇವಲ ನಿನ್ ಮಗಳಾಗಿ ಉಳಿದಿಲ್ಲ, ಅವಳು ನನ್ನ ಸೊಸೆ. ಈಗ ಅವಳು ಆದಿತ್ಯನ ಹೆಂಡತಿ. ಆದ್ರೆ ಅವರಿಬ್ರು ಪ್ರೀತಿ ಬಗ್ಗೆ ನಿಮ್ಗೆ ಇದ್ದ ಗೊತ್ತಿತ್ತಾ? ಹೌದು, ಗೊತ್ತಿತ್ತು ಕಣಯ್ಯ. ನನ್ನ ಸೊಸೆ ಬಗ್ಗೆ ನಾನು ಯಾಕೆ ಕೆಟ್ಟದಾಗ ಮಾತಾಡ್ಲಿ? ಆದ್ರೆ ಹಾಗೆ 4 ಮಾತಾಡಿದ್ದಕ್ಕೆ ನಿನ್ನಲ್ಲಿರೋ ಪ್ರೀತಿ ಮಮಕಾರ ಹೊರಗೆ ಬಂದು ನನ್ನ ಮಗಳು ಬಂಗಾರದಂಥವಳು ತಪ್ಪದಾರಿ ಹಿಡಿಯಲ್ಲ, ತ್ಯಾಗಮಯಿ ಅಂತ ಹೇಳೋ ಹಾಗೆ ಮಾಡ್ತು. ಈ ಮಾತುಗಳು ನಿನ್ನಿಂದ ಹೊರಗೆ ಬರಲಿ ಅಂತಾನೆ ನಾನು ಹಾಗೆ ಹೇಳಿದ್ದು. ಅವಳನ್ನ ಸಾಯಿಸಕ್ ಹೋದಾಗ ನಿನ್ ಪ್ರೀತಿ ಮಮಕಾರ ಸತ್ ಹೋಗಿತ್ತ? ಹೆತ್ತ ತಂದೆನೆ ಸಾಯಿಸಕ್ ಹೊರಟಿದ್ದಾನೆ ಅಂತ ಗೊತ್ತಿದ್ರು ನಿನ್ ಹಿಂದೆನೆ ಬಂದ್ಲಲ್ಲ ಅವಳು. ನಿಜವಾಗ್ಲೂ ಅವಳು ತ್ಯಾಗಮಯಿ. ಜನ್ಮ ಕೊಟ್ಟ ತಂದೆಯಾಗಿ ಒಳ್ಳೆ ಮೌಲ್ಯಗಳನ್ನ ಕಲಿಸಿ ಒಳ್ಳೆ ಸಂಸ್ಕಾರ ಕೊಟ್ಟು ಸಾಕಿ ಬೆಳೆಸಿದ್ಯಾ. ನಿಜವಾಗ್ಲೂ ಪಾರ್ವತಿ ಬಂಗಾರದಂತ ಹುಡುಗಿನೇ. ನೀನೇ ಎಷ್ಟೋ ಸಲ ಹೇಳಿದೀಯ ನನ್ನ ಮಗಳು ಯಾವತ್ತೂ ತಪ್ಪದಾರಿ ಹಿಡಿಯಲ್ಲ ಅಂತ ಬಂಗಾರದಂತ ಹುಡುಗಿ ಇಂಥ ತಪ್ಪು ಆಯ್ಕೆ ಮಾಡಿದ್ಲು ಅಂತ ಹೇಗೆ ನಿರ್ಧಾರ ಮಾಡಿದೆ? ನಿನ್ನ ಪ್ರೀತಿ ಮಮಕಾರ ವಿವೇಕ ಎಲ್ಲ ಸಾಯಿಸಿ ನನ್ನ ಸೊಸೆಗೆ ವಿಷ ಕೊಡೋಂತ ನೀಚ್ ಕೆಲಸ ಮಾಡಿದ್ಯಲ್ಲ, ಎಷ್ಟೋ ಧೈರ್ಯ ನಿನ್ಗೆ? ಬಿಡಿಯಪ್ಪ, ಬಿಡಿ. ಸಾವು ಬದುಕಿನ ಮಧ್ಯೆ ಹೋರಾಡ್ತಿರೋ ನನ್ನ ಸೊಸೆ ಜೀವಕ್ಕೆ ಏನಾದ್ರೂ ಆದ್ರೆ ನಾನಂತೂ ನಿನ್ ಸುಮ್ಮನೆ ಬಿಡ. ಗಣಿ, ಯಾಕೆ ಅಳ್ತಿದೀಯ? ಅಳೋಂಥದ್ದು ಏನಾಯ್ತು ಈಗ? ಅಖಿಲಾಗೆ ನಾವೆಲ್ಲರೂ ಹೋದ್ರೆ ಡೌಟ್ ಬರುತ್ತೆ. ಗಣಿ ನೋಡ್ಕೊ, ಅಖಿಲಾಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಗಣಿ, ನಿನ್ನನ್ನೇ ಕೇಳ್ತಿದ್ದೀನಪ್ಪ, ಹೀಗ ಅಳುವಂಥದ್ದು ಏನಾಯ್ತು ಅಂತ. ಅತ್ತೆ, ಅದು ಇವತ್ತು ಪಾರ್ವತಿಯವ್ರು ಹುಟ್ಟಿದ ದಿನ ಅಲ್ವಾ, ಅದಕ್ಕೆ ಅಪ್ಪ ಅವ್ರನ್ನ ಹೊರಗಡೆ ಸುತ್ತಾಡ್ಸೋದಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಅದಕ್ಕೆ ಪಾರ್ವತಿಯವ್ರ ಮನೇಲಿಲ್ಲ ಅಂತ ಗಣಿ ಹೇಳ್ದ. ಗಣಿ, ಅಳ್ಬೇಡ ಗಣೋ, ಅದಕ್ಕೆಲ್ಲ ಅಳ್ತಾರ? ಅಕ್ಕ ಬಂದ್ಬಿಡ್ತಾರೆ. ಅವ್ರು ಹೊರಗಡೆ ಹೋಗಿರೋದು ಗಣಿಗೂ ಗೊತ್ತಲ್ವಾ? ಆದ್ರೂ ಯಾಕೆ ಅಳ್ತಿದ್ದಾನೆ? ಗಣಿನೂ ಜೊತೆ ಕರ್ಕೊಂಡು ಹೋಗ್ಲಿಲ್ಲ ಅಂತ ಕೋಪ ಮಾಡ್ಕೊಂಡು ಅಳ್ತಾ ಇದ್ದಾನಷ್ಟೇ ಅಲ್ವಾ ಗಣಿ? ಮನೇಲಿ ಒಬ್ನೇ ಇರೋದಕ್ಕೆ ಬೇಜಾರಾಗಿ ಊಟನೂ ಮಾಡದೆ ಇಲ್ಲಿಗೆ ಬಂದಿದ್ದ. ಅದಕ್ಕೆ ನಾನೇ ಊಟ ಬಡಿಸ್ದೆ. ಅತ್ತೆ, ನಾನು ಮದ್ವೆ ಆಗಿ ಬಂದ ಹೊಸದ್ರಲ್ಲಿ ಇವ್ರಿರೋ ಮನೇಲಿ ಎಷ್ಟೋ ದಿನ ಇದ್ದೆ. ನನ್ನನ್ನ ಸ್ವಂತದೊಳ್ ತರ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ ಋಣಕ್ಕಾದ್ರೂ ನಾನು ಇವ್ರನ್ನ ಚೆನ್ನಾಗಿ ನೋಡ್ಕೋಬೇಕಲ್ವಾ ಅತ್ತೆ? ಜನನಿ, ನೀನು ಅರಸನ ಕೋಟೆಯ ಕಿರಿ ಸೊಸೆ. ಇಂಥ ವಿಷಯಕ್ಕೆಲ್ಲ ಇಷ್ಟೊಂದು ಸಮಜಾಯಿಷಿ ಕೊಡೋ ಅವಶ್ಯಕತೆ ಇಲ್ಲಮ್ಮ. ಗಣಿ, ಆರಾಮಾಗಿ ಕೂತ್ಕೋ, ಪೂರ್ತಿ ಊಟ ಮಾಡಿ ಹೋಗು. ಅಲ್ಲಕ್ಕ, ಹಾಗಾದ್ರೆ ನನ್ ಮಾತಿಗೆ ಬೆಲೆನೇ ಇಲ್ವಾ? ಬೆಲೆನ ಕೇಳಿ ಪಡ್ಕೊಳ್ಳೋದಲ್ಲ, ಅದು ತಾನಾಗೇ ಸಿಗಬೇಕು. ನ್ಯಾಯವಾದ ವಿಚಾರಗಳಿಗೆ ಅದು ಸಿಕ್ಕೇ ಸಿಗುತ್ತೆ, ಇಂಥ ಸಣ್ಣತನಗಳಿಗಲ್ಲ. ನಿನಗೆ ಪಾರ್ವತಿನ ಕಂಡ್ರೆ ಆಗಲ್ಲ. ಅವಳ ಮೇಲೆ ಯಾವಾಗ್ಲೂ ವಿಷ ಕಾರ್ತಾನೆ ಇರ್ತೀಯ. ಅದಕ್ಕೋಸ್ಕರ ಇವತ್ತು ಗಣಿ ಮೇಲೆ ಕೋಪ ತೀರಿಸ್ಕೊಂಡಿದೀಯ. ನೋಡು ದಾಮಿನಿ, ಇಲ್ಲಿವರೆಗೂ ಆದಿ ಪಾರ್ವತಿಯ ಬಗ್ಗೆ ಬೇಕಾದಷ್ಟು ಇಲ್ಲ ಸಲ್ಲದ ಮಾತುಗಳನ್ನ ಆಡಿದೀಯ ನೀನು. ಇನ್ನೇನು ಆದಿ ಯಾಮಿನಿಯ ನಿಶ್ಚಿತಾರ್ಥದ ದಿನ ಹತ್ರ ಬರ್ತಾ ಇದೆ. ಇನ್ಮೇಲಾದ್ರೂ ಇಲ್ಲ ಸಲ್ಲದ ಮಾತುಗಳಿಗೆ ಎಡೆ ಮಾಡ್ಕೊಡ್ಬೇಡ, ಅರ್ಥ ಆಯ್ತಾ? ಆಯ್ತಕ್ಕ. ನೀನು ಊಟ ಮಾಡಪ್ಪ ಗಣಿ. ಗುಲ್ಕನ್ ಸ್ಟಾರ್ ಗಣೇಶು, ಕೂತ್ಕೊಳ್ಳಪ್ಪ. ಅಕ್ಕನೇ ಪರ್ಮಿಷನ್ ಕೊಟ್ಟಾಯ್ತಲ್ಲ, ಹೊಟ್ಟೆ ತುಂಬಾ ತಿಂದೋಗು, ಆಯ್ತಾ? ಕೂತ್ಕೋ. ಗಣಿ, ಅವ್ರ ಮಾತಿಗೆ ತಲೆ ಕೆಡ್ಸ್ಕೊಬೇಡ, ಬಾ ಕೂತ್ಕೋ.
ಅಲ್ಲ ಪೊರೆ, ದೊಡ್ಡ ಯಜಮಾನರು ನನ್ನ ಮಗಳನ್ನ ಪ್ರೀತಿ ಮಾಡೋದನ್ನ ನೀವು ಒಪ್ತೀರಾ? ಹೌದು, ನಾನು ಒಪ್ತೀನಿ, ನೀನು ಒಪ್ಬೇಕು. ಎಲ್ರೂ ಒಪ್ಬೇಕು. ಯಾವತ್ತಿದ್ರು ಅರಸನಕೋಟೆ ಹಿರಿ ಸೊಸೆ ಪಾರ್ವತಿ. ನನ್ನ ಮಗ ಆದಿತ್ಯನ್ಗೆ ಪಾರ್ವತಿ ಬಿಟ್ರೆ ಬೇರೆ ಯಾರು ಹೆಂಡತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾವುದೋ ಒಂದು ಶೂಟಿಂಗ್ ಅಲ್ಲಿ ನನ್ನ ಮಗ ಆದಿತ್ಯ ಗೊತ್ತಿಲ್ಲದೆ ಕಟ್ಟಿರೋ ತಾಳಿನ ಅವನ್ ಶ್ರೇಯಸ್ಗೋಸ್ಕರ ಹಾಗೆ ಇಟ್ಕೊಂಡಿದ್ದಾಳಂತ ಗೊತ್ತಾದ ತಕ್ಷಣ ನನ್ನ ಮನಸ್ಸೇ ತುಂಬಂತು. ನನ್ನ ಮಗ ಆದಿತ್ಯ ಇಷ್ಟಪಡ್ತಿರೋ ಕಣ್ಣಿನ ಹುಡುಗಿ ನಮ್ ಪಾರ್ವತಿನಿ ಅಂತ ಗೊತ್ತಾದ ತಕ್ಷಣ ಆ ಕ್ಷಣನೇ ಅವಳೇ ನನ್ನ ಸೊಸೆ ಅಂತ ನಾನು ಒಪ್ಕೊಂಡ್ಬಿಟ್ಟೆ. ಈಗ್ಲಾದ್ರೂ ತಿಳ್ಕೊ, ಪಾರ್ವತಿ ಈಗ ಕೇವಲ ನಿನ್ ಮಗಳ ಉಳಿದಿಲ್ಲ, ಈಗ ಅವಳು ಅರಸನಕೋಟೆ ಹಿರಿ ಸೊಸೆ. ನನ್ನ ಹಿರಿ ಮಗ ಆದಿತ್ಯನ ಹೆಂಡತಿ ಅವಳು. ಮೊನ್ನೆ ಹಬ್ಬದ ದಿನ ನಮ್ ಗುರುಗಳ ಹತ್ರ ಆದಿತ್ಯ ಪಾರ್ವತಿ ಜಾತಕ ತೋರಿಸ್ಬೇಕು ಅಂತ ನಾನೇ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ದಾಮನಿ ಮುಖಾಂತರ ಅವರಿಬ್ರು ಜಾತಕ ಗುರುಗಳ ಕೈ ಸೇರ್ತು. ಗುರುಗಳು ಆ 2 ಜಾತಕನ ನೋಡಿ ಇವೆರಡೂ ಜಾತಕ ಚೆನ್ನಾಗಿ ಕೂಡು ಬರುತ್ತೆ ಅಂತ ಹೇಳಿ ನಿಶ್ಚಿತಾರ್ಥದ ತಾರೀಕು ನಿಶ್ಚಯ ಮಾಡಿದ್ರು. ಅಂದ್ರೆ ಅವರಿಬ್ರು ಪ್ರೀತಿಗೆ ಆ ದೇವರೇ ಒಪ್ಪಿಗೆ ಕೊಟ್ಟಿದ್ದಾನೆ ಅಂತ ತಾನೇ ಅರ್ಥ. ವಾಕಿಂಗ್ ಮಾಡ್ಕೊಂಡು ಬರ್ತೀನಿ ಅಂತ ಹೋದವರು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ? ಮೊದ್ಲೇ ರಘುಗೆ ಮಂಡಿ ನೋವಿದೆ, ಜಾಸ್ತಿ ವಾಕ್ ಮಾಡೋ ಹಾಗಿಲ್ಲ, ಬೇಗ ಬರ್ಬೇಕು ತಾನೆ. ನಿನ್ನ ಏನೋ ಅನ್ಕೊಂಡಿದ್ದೆ ಹನುಮಂತು, ನಿಷ್ಕಲ್ಮಶವಾದ ಮನಸ್ಸು ಅಂತ ಅನ್ಕೊಂಡಿದ್ದೆ. ಆದ್ರೆ ಹೆತ್ತ ಮಗಳಿಗೆ ವಿಷ ಕೊಡುವಂತ ನೀಚ್ ಕೆಲಸ ಮಾಡುವಂತ ಮಟ್ಟಕ್ಕೆ ಇಳಿದಿದೆಯಲ್ಲ, ನನ್ನಿಂದ ನಂಬಕ್ಕೆ ಆಗ್ತಿಲ್ಲ. ನಿಜವಾಗ್ಲೂ ಪಾರ್ವತಿ ತಂದೆ ನೀನೇನಾ ಅಮಾಯಕ ಹನುಮಂತು? ಫೋನ್ ರಿಸೀವ್ ಮಾಡ್ತಿಲ್ಲ. ಪ್ರೀತು ಟ್ರೈ ಮಾಡೋಣ. ಅಯ್ಯೋ, ಮಾಮ್ ಫೋನು. ವಾಕಿಂಗ್ ಹೋಗಿ ಬರ್ತೀನಿ ಅಂತ ಡ್ಯಾಡ್ನ ಕರ್ಕೊಂಡು ಬಂದವನು ವಿನಾಯಕ್ ಬಂದಿಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಟೈಮಲ್ಲಿ ಫೋನ್ ರಿಸೀವ್ ಮಾಡಿದ್ರೆ ಗ್ಯಾರಂಟಿ ತಗ್ಲಾಕೊಳ್ತೀನಿ. ಮೊದಲೇ ಅವ್ರು ಸೆನ್ಸಿಟಿವ್. ಈ ಟೈಮಲ್ಲಿ ರಿಸೀವ್ ಮಾಡಿದಿರೋದೇ ಒಳ್ಳೇದು. ಸಾರಿ ಮಾಮ್. ಪ್ರೀತು ಯಾಕೆ ಫೋನ್ ಕಟ್ ಮಾಡ್ತಿದ್ದಾನೆ? ಮಕ್ಕಳು ನಾವೆಲ್ಲರಿಗಿಂತ ಸುರಕ್ಷಿತವಾಗಿದ್ದೀವಿ ಅಂತ ಅಂದ್ಕೊಳ್ಳೋದೆ ಅವ್ರ ಅಪ್ಪನ ಜೊತೆ ಇದ್ದಾಗ. ಅವ್ರ ನಂಬಿಕೆ, ಧೈರ್ಯ ಎಲ್ಲ ಅಪ್ಪನೇ ಆಗಿರ್ತಾರೆ. ಅಂತ ಅಪ್ಪನ ಹತ್ರನೇ ಮಕ್ಕಳು ಸುರಕ್ಷಿತವಾಗಿಲ್ಲ ಅಂದ್ರೆ ಅವ್ರಿಗೆ ಯಾರ ದಿಕ್ಕು ಸಾರ್ತಿ? ಪಾರ್ವತಿ ಅಂತದ್ ಏನ್ ಮಾಡಿದ್ಲು ಅಂತ ಅವಳನ್ನ ಸಾಯ್ಸಕ್ ಹೋಗಿದ್ರಿ? ಅವಳನ್ನ ಪ್ರೀತಿ ಮಾಡಿದ್ದೆ ತಪ್ಪ? ಅಪ್ಪನ ತರ ಹುಷಾರಾಗಿ ನೋಡ್ಕೊಳ್ಳೋ ಗಂಡ ಸಿಗ್ಲಿ ಅಂತ ಎಲ್ಲ ಹುಡುಗಿರು ಬಯಸ್ತಾರೆ. ಅಂಥದ್ರಲ್ಲಿ ಅಪ್ಪನೇ ಮಗಳ ಪ್ರಾಣ ತೆಗೆಯಕ್ ಹೋದ್ರೆ ಇದಕ್ಕೆ ಏನ್ ಹೇಳೋ ಸಾರ್ತೀವಿ? ಅಪ್ಪನ ಸ್ಥಾನ ಬೆಲೆ ಇರುತ್ತಾ? ಅಲ್ಲ ಹನುಮಂತು, ನನ್ನ ಮಗಳು ಚಿನ್ನದಂತವಳು ಅಂತ ಹೇಳಿದೆಯಲ್ಲ, ಅಂತ ಚಿನ್ನದಂತ ಮಗಳನ್ನ ಕೊಳ್ಳುವಂತ ಕಟಕ ಯಾಕಾದೆ? ನನ್ನ ಮಗಳು ಚಿನ್ನನೇ. ಆದ್ರೆ ಎಲ್ಲಾ ಚಿನ್ನನು ದೇವ್ರ ಮುಡಿಗ್ಲಿರೋ ಕಿರೀಟ ಆಗೋದಕ್ಕೆ ಆಸೆ ಪಡೋದು ತಪ್ಪಲ್ವಾ ಪೊರೆ? ನನ್ನ ಮಗಳು ಸಾಮಾನ್ಯಳು. ದೇವಸ್ಥಾನದಲ್ಲಿರೋ ಮೂರ್ತಿನ ದೂರದಿಂದಲೇ ನೋಡಿ ಕೈ ಮುಗಿಬೇಕು, ಅಷ್ಟಕ್ಕೆ ತೃಪ್ತಿ ಪಟ್ಕೋಬೇಕು. ಅದನ್ನು ಬಿಟ್ಟು ಮೂರ್ತಿನೇ ಸ್ವಂತ ಮಾಡ್ಕೊಳ್ಳೋ ಆಸೆ ತಪ್ಪಲ್ವಾ ಪೊರೆ? ದೇವರು ದೇವರೇ, ಮನುಷ್ಯ ಮನುಷ್ಯನೇ. ಅನಿವಾರ್ಯತೆ ಬಂದರೆ ಚಿನ್ನದ ಕಿರೀಟನ ಕಿತ್ತು ಬಿಸಾಕಬಹುದು, ದೇವರನ್ನು ಬದಲಾಯಿಸಕ್ಕಾಗತ್ತಾ? ಮಿತಿ ಮೀರಿದ ಆಸೆ ಬೆಳೆಸ್ಕೊಂಡಿದ್ದಕ್ಕೆ ನಾನು ಅವಳಿಗೆ ಸರಿಯಾದ ಶಿಕ್ಷೆ ಕೊಟ್ಟೆ. ನನ್ನ ಪ್ರಕಾರ ನಾನು ಮಾಡಿದ ಸರಿ.
ಮಗಳಿಗಿಂತಲೂ ನನಗೆ ಅರಸನ ಕೋಟೆ ಋಣ ಮುಖ್ಯ. ಅರಸನ ಕೋಟೆಗೆ ಯಾವುದೇ ಕಪ್ಪು ಚುಕ್ಕೆ ಬರಬಾರ್ದು ಅಂತ ನಾನು ಅವಳಿಗೆ ಆ ರೀತಿ ಮಾಡಿದೆ. ಇದನ್ನ ಋಣ ತೀರ್ಸೋದನ್ನಲ್ಲ, ದಡ್ಡತನ ಅಂತಾರೆ. ನೀನ್ ಕೆಲಸ ಮಾಡಿದ ಮನೆತನದ ಪ್ರತಿಷ್ಠೆಗೋಸ್ಕರ ನೀನ್ ಸ್ವಂತ ಮಗಳನ್ನ ತ್ಯಾಗ ಮಾಡಕ್ ಹೊರಟಿರೋ ನಿನ್ನ ನಿಯತ್ ಬಗ್ಗೆ ನನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಿನ್ ಕಾಲಿಗೆ ಬಿದ್ದಿರೋನೇನೋ. ಆದ್ರೆ ಈ ವಿಷಯದಲ್ಲಿ ನನಗ್ ಮಾತ್ರ ತುಂಬಾ ನೋವಾಗ್ತಿದೆ. ನನ್ನ ಮನಸಾಕ್ಷಿ ಪ್ರಕಾರ ಹೇಳೋದಾದ್ರೆ ಹೆತ್ತ ಮಗಳನ್ನ ಕೊಲ್ಲೋದೇ ಪರಿಹಾರ ಅಲ್ಲ ಹನುಮಂತು. ಒಂದ್ ವಿಷಯ ತಿಳ್ಕೊ ಹನುಮಂತು, ನಾನಿನ್ನು ಹೊಡೆದಿದ್ದು ನನ್ನ ಸೊಸೆ ಜೀವ ತೆಗಿಯೋಕೆ ಪ್ರಯತ್ನ ಪಟ್ಟೆ ಅಂತ ಮಾತ್ರ ಅಲ್ಲ, ಇನ್ ಮುಂದೇನು ಯಾವತ್ತೂ ಇಂಥ ಕೆಟ್ಟ ಸಾಹಸಕ್ಕೆ ಪ್ರಯತ್ನ ಮಾಡಬಾರದು ಅಂತ. ಈಗ ನನ್ನ ಸೊಸೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ಆದ್ರೆ ಆ ದೇವರು ಖಂಡಿತ ಅವಳನ್ನ ಉಳಿಸ್ಕೊಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅವ್ರ ಪ್ರೀತಿನ ಪರೀಕ್ಷೆ ಮಾಡ್ತಿದ್ದಾನಷ್ಟೇ, ಪ್ರೀತಿನ ಕಿತ್ಕೊಂಡು ಅನ್ಯಾಯ ಮಾಡಲ್ಲ. ನನ್ನ ಸೊಸೆ ಸಾವನ್ನ ಗೆದ್ದು ಬರ್ತಾಳೆ. ಆಗ್ಲಾದ್ರೂ ಇಂಥ ದೊಡ್ಡ ಕೆಲಸ ಎಲ್ಲ ಮಾಡೋದು ಬಿಟ್ಟು ಅವ್ರ ಪ್ರೀತಿನ ಅರ್ಥ ಮಾಡಿಕೊಂಡು ಸಹಕಾರ ಕೊಡು. ಆಗಲ್ಲ ಅಕ್ಬರೇ. ಅಪ್ಪ, ಪದ್ಮ ಏನಾದ್ರು ನಮ್ಮಿಬ್ರು ಪ್ರೀತಿನ ಒಪ್ಪಲಿಲ್ಲ ಅಂದ್ರೆ ನಾವಿಬ್ರು ಓಡೋಗ್ ಮದ್ವೆ ಆಗ್ಬಿಡ್ತೀವಿ. ಏನ್ ಚಿಕ್ಕಮ್ಮ, ಅಲ್ಲಿ ಏನ್ ನಡೀತಿದೆ ನೋಡು. ಏನ್ ಚಿಕ್ಕಮ್ಮ, ಅಲ್ಲಿ ಏನು ಇಲ್ಲ ನೋಡು, ನಾನು ಇಲ್ಲೇನು ನೋಡಿಲ್ಲ, ಇಲ್ಲೇನು ನಡೆದಿಲ್ಲ. ಗೊತ್ತಾಯ್ತಾ? ನೀನ್ ಯಾರಂತ ನನ್ಗೆ ಗೊತ್ತಿಲ್ಲ, ನಾನು ಯಾರಂತ ನಿನಗೆ ಗೊತ್ತಿಲ್ಲ. ನಿನ್ ಸಿಂಡ್ರೆಲ್ಲ ಕಾಯಿಲೆ ಎಫೆಕ್ಟು ಕಡೆ ದಾಮಿನಿ. ಅಯ್ಯೋ ದೇವ್ರೇ, ಏನಾಯ್ತಪ್ಪ ನನಗೆ. ಈ ಸಿಂಡ್ರೆಲ್ಲ ಎಫೆಕ್ಟ್ ಇಂದ ಎಲ್ರು ಕಣ್ಣಿಗೂ ನಾನು ವಿಲನ್ ತರ ಕಾಣಿಸ್ತಾ ಇದ್ದೀನಿ. ನನ್ನನ್ನು ಎಲ್ರು ವಿಲನ್ ಅಂದ್ರೂ ಪರವಾಗಿಲ್ಲ, ಆ ಕೆಲಸದವಳನ್ನ ಹೀರೋಯಿನ್ ಮಾಡ್ತಿದಾರಲ್ಲ, ಅದು ನನ್ನ ಕೈಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡ್ಬೇಕು. ಇಡ್ತೇನೆ. ನಿಮ್ದು ದೊಡ್ಡ ಮನ್ಸು ಅಪ್ಪೋರೆ. ಈ ಡ್ರೈವರ್ ಮಗಳನ್ನ ನಿಮ್ಮನೆ ಕೆಲಸದವಳನ್ನ ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಕೋತೀರಿ. ಆದ್ರೆ ಅಖಿಲಮ್ಮನವ್ರು ಇದಕ್ಕೆ ಒಪ್ಪಲ್ಲ. ಹನುಮಂತು, ಕಮಲ ಕೆಸರಲ್ಲಿ ಹುಟ್ಟಿರ್ಬೋದು, ಆದ್ರೆ ದೇವ್ರ ಮನೆಯಲ್ಲಿ ಅರಳುತ್ತೆ. ಸಾಕ್ಷಾತ್ ಶ್ರೀಹರಿಗೆ ಅತ್ಯಂತ ಪ್ರಿಯವಾದ ಹೂ ಅದು. ಹಾಗೆ ನಮ್ಮ ಪಾರ್ವತಿ ಕೂಡ ಅಂತ ಒಳ್ಳೆ ಮನಸ್ಸಿರೋ ಹುಡುಗಿನ ಅಖಿಲ ಯಾಕೆ ಒಪ್ಕೊಳ್ಳಲ್ಲ? ನಮ್ಮ ಮನೆಯಲ್ಲಿ ಎಲ್ರ ಮನಸ್ಸನ್ನ ನಮ್ಮ ಪಾರ್ವತಿ ಗೆದ್ದಿದ್ದಾಳೆ. ಒಂದಲ್ಲ ಒಂದಿನ ಅಖಿಲ ಮನಸ್ಸನ್ನು ಗೆದ್ದೇ ಗೆಲ್ತಾಳೆ. ನನ್ನ ಪ್ರಕಾರ ಅಖಿಲ ಪಾರ್ವತಿನ ಖಂಡಿತ ಒಪ್ತಾಳೆ. ಆ ಸಂದರ್ಭ ಬರ್ಬೇಕಷ್ಟೇ. ಆ ಸಂದರ್ಭ ಈ ಜನ್ಮದಲ್ಲಿ ಬರೋದಿಲ್ಲ. ಅಮ್ಮೋರು ಮನಸ್ಫೂರ್ತಿ ಯಾಮಿನಿ ಮೇಡಮ್ನ ತುಂಬಿಕೊಂಡಿದ್ದಾರೆ. ದೊಡ್ಡ ಯಜಮಾನರ ಜೊತೆ ಅವ್ರ ಮದುವೆ ಆಗ್ಬೇಕು ಅಂತ ಕನಸು ಕಂಡಿದ್ದಾರೆ. ಮೇಲಾಗಿ ಅರಸನ ಕೋಟೆಗೆ ಸೊಸೆಯಾಗೋ ಯೋಗ್ಯತೆ ಯಾಮಿನಿ ಮೇಡಮ್ ಮಾತ್ರ ಇರೋದು. ಆ ಯೋಗ್ಯತೆ ಆಗ್ಲಿ ಅರ್ಹತೆ ಆಗ್ಲಿ ಈ ಡ್ರೈವರ್ ಮಗಳಿಗೆ ಇಲ್ಲ. ನಾನು ಬಡವ ಸಾಮಾನ್ಯ ಕಾರ್ ಡ್ರೈವರು. ನಾವೆಲ್ಲಿ ನೀವೆಲ್ಲಿ? ನಿಮ್ಮ ಜೊತೆ ನಮ್ಮ ಸ್ಥಾನಮಾನನ ಕಲ್ಪನೆ ಮಾಡ್ಕೊಳ್ಳೋದು ಕೂಡ ತಪ್ಪು. ಬೆಟ್ಟಕ್ಕೆ ಆಸೆ ಪಟ್ಟು ಚಟ್ಟ ಏರೋ ಪರಿಸ್ಥಿತಿ ತಡ್ಕೊಂಡ್ಬಿಟ್ಲು ನನ್ನ ಮಗಳು.
ಅವಳೇನೋ ಚಿಕ್ಕ ಹುಡುಗಿ, ಅರಿವಿಲ್ಲ ಅಂತಂದ್ರು ನನ್ನ ಮನಸ್ಸು ಬುದ್ಧಿ ಸ್ಥಿಮಿತದಲ್ಲಿದೆ. ಯಾವುದೇ ಕಾರಣಕ್ಕೂ ನನ್ನ ಮಗಳು ನಿಮ್ಮನೆ ಸೊಸೆ ಆಗೋದಕ್ಕೆ ನಾನ್ ಬಿಡಲ್ಲ. ದೊಡ್ಡ ಯಜಮಾನರು ಪಾರ್ವತಿ ಪ್ರೀತಿನ ಇಡೀ ಪ್ರಪಂಚ ಒಪ್ಪಬಹುದು, ಆದರೆ ಅಖಿಲಮ್ಮ ಒಪ್ಪಲ್ಲ, ನಾನು ಒಪ್ಪಲ್ಲ. ಉಂಡು ಮನೆಗೆ ದ್ರೋಹ ಬಗೆಯವನಲ್ಲ ನಾನು. ನೀಯತ್ತು ಅನ್ನೋದು ನನ್ನ ರಕ್ತದಲ್ಲೇ ಬಂದಿದೆ. ನಾನೇನು, ನನ್ನ ಸ್ಥಾನ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಅಪ್ಪರೇ, ಯಾರೇನೇ ಹೇಳಿದ್ರು, ಎಷ್ಟು ಗೋಗರೆದ್ರು ನನಗೆ ನನ್ನ ಮಗಳ ಪ್ರಾಣಕ್ಕಿಂತ ಅರಸನ ಕೋಟೆ ಮರ್ಯಾದೆ ಮುಖ್ಯ. ಅಖಿಲಮ್ಮನವ್ರ ನಂಬಿಕೆ. ನನ್ನ ಮಾತಲ್ಲಿ ತಪ್ಪಿದ್ರೆ ಕ್ಷಮಿಸಿ ಅಪ್ಪರೇ. ಕೋಪ ಬಂದ್ರೆ 4 ಬಾರಿಸಿ. ಸರಿ ಅಪ್ಪರೇ, ನನ್ನ ಮಗಳನ್ನ ನೋಡ್ಕೊಳ್ಳೋದಕ್ಕೆ ನೀವೆಲ್ಲ ಇದ್ದೀರಿ, ಅದ್ರ ಬಗ್ಗೆ ನಂಗೆ ಚಿಂತೆ ಇಲ್ಲ. ಅಖಿಲಮ್ಮವ್ರು ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೆಲಸಕ್ಕೆ ಕರಿಬಹುದು. ಬರ್ತೀನಿ. ಪ್ರೀತು, ಪಾರ್ವತಿಯವರಿಗೆ ಹೇಗಿದ್ದಾರೆ? ಡಾಕ್ಟರ್ ಏನಂದ್ರು? ಅವ್ರಿಗೇನು ತೊಂದರೆ ಇಲ್ಲ ತಾನೆ? ಗೊತ್ತಿಲ್ಲ, ಕಂಡೀಷನ್ ಇನ್ನ ಕ್ರಿಟಿಕಲ್ ಆಗಿದೆ. ಪ್ರೀತು, ನಾನು ಈಗ್ಲೇ ಅಲ್ಲಿಗೆ ಬರ್ತೀನಿ. ನಾನು ಪಾರ್ವತಿಯವ್ರನ್ನ ನೋಡ್ಬೇಕು. ಬೇಡ, ನೀನ್ ಬಂದ್ರೆ ಮಾಮ್ಗೆ ಡೌಟ್ ಬರುತ್ತೆ. ಈಗಾಗಲೇ ಮಾಮ್ ಫೋನ್ ನಾನು ಮತ್ತೆ ಡ್ಯಾಡಿ ಇಬ್ರು ರಿಸೀವ್ ಮಾಡ್ತಿಲ್ಲ. ನೀನು ಬಂದ್ರೆ ಮಾಮ್ ಗಾಬರಿ ಆಗ್ಬಿಡ್ತಾರೆ. ಪರವಾಗಿಲ್ಲ ಪ್ರೀತು, ನಾನು ಅತ್ತೆ ಮಲ್ಗದ್ಮೇಲೆ ಬರ್ತೀನಿ. ಬೇಡ, ನಾವೆಲ್ಲ ಇದ್ದೀವಲ್ಲ, ನೀನ್ ಟೆನ್ಷನ್ ತಗೋಬೇಡ. ಏನಾದ್ರೂ ಕಾಂಪ್ಲಿಕೇಶನ್ ಆದ್ರೆ ನಾನು ಫೋನ್ ಮಾಡ್ತೀನಿ. ಜನನಿ, ಅತ್ತೆ, ಪ್ರೀತು ಜೊತೆ ಮಾತಾಡ್ತಿದೀಯಾ? ನಾನಲ್ಲ ಅಂತ ಹೇಳ. ಇಲ್ಲ ಅತ್ತೆ, ನನ್ನ ಫ್ರೆಂಡ್ ಜೊತೆ ಮಾತಾಡ್ತಿದ್ದೆ. ಪ್ರೀತು ಏನಾದ್ರೂ ಫೋನ್ ಮಾಡಿದ್ನಾ? ಇಲ್ಲ ಅತ್ತೆ. ಹೌದಾ? ಅಪ್ಪ ಮಗ ಇಬ್ರು ವಾಕಿಂಗ್ ಹೋದವರು ಇಷ್ಟೊತ್ತಾದ್ರೂ ಬಂದಿಲ್ಲ. ನಾನು ಇಬ್ರಿಗೂ ಫೋನ್ ಮಾಡ್ತಾನೆ ಇದ್ದೀನಿ, ಇಬ್ರು ಫೋನ್ ರಿಸೀವ್ ಮಾಡ್ತಿಲ್ಲ. ಹೌದಾ ಅತ್ತೆ? ನಾನು ಪ್ರೀತುಗಾಗ್ಲಿಂದ 2-3 ಸರಿ ಫೋನ್ ಮಾಡಿದೆ, ಫೋನ್ ಪಿಕ್ ಮಾಡ್ತಿಲ್ಲ. ನನಗೆ ಯಾಕೋ ತುಂಬಾ ಗಾಬರಿ ಆಗ್ತಿದೆಯಮ್ಮ. ಆಗ್ಬಿಡಿ ಅತ್ತೆ, ಇನ್ನೇನ್ ಬಂದ್ಬಿಡ್ಬೋದು. ನಾನಿಷ್ಟು ಗಾಬರಿಯಿಂದ ಮಾತಾಡ್ತಾ ಇದ್ರು ಜನನಿ ಎಷ್ಟು ಆರಾಮಾಗಿ ಮಾತಾಡ್ತಿದ್ದಾಳಲ್ಲ. ಇಲ್ಲ, ಇಲ್ಲಿ ಏನೋ ನಡೀತಿದೆ, ಅದೇನು ಅಂತ ತಿಳ್ಕೋಬೇಕು. ಅತ್ತೆ ಏನಾಗ್ತಿದೆ? ಏನಿಲ್ಲ, ಸ್ವಲ್ಪ ನೀರು ತಗೊಂಡ್ ಬರ್ತೀಯಾ? ತಂದೆ. ಜನನಿ ಇಷ್ಟೊತ್ತು ಪ್ರೀತು ಹತ್ರನೇ ಮಾತಾಡಿದಾಳೆ, ಆದ್ರೆ ನಾನ್ ಕೇಳಿದ್ರೆ ಯಾಕೆ ಸುಳ್ಳು ಹೇಳಿದ್ಲು? ಇವರಿಬ್ರು ನನ್ನ ಫೋನ್ ತಗೋತಾ ಇಲ್ಲ. ಎಲ್ಲರೂ ಸೇರಿ ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ. ಅದೇನು ಅಂತ ತಿಳ್ಕೊಳ್ಳೇಬೇಕು. ಅತ್ತೆ, ನೀರು ತಗೊಳ್ಳಿ. ಬೇಡಮ್ಮ, ಕೆಮ್ಮು ನಿಂತಾಯ್ತು.